ನೋಡಿ, ಕಲಬುರಗಿ ಜಿಲ್ಲೆಯ ಆಳಂದ ನಗರದಲ್ಲಿ ರಾಘವ ಚೈತನ್ಯರು ಪ್ರತಿಷ್ಠಾಪನೆ ಮಾಡಿದಂಥ ಈಶ್ವರ ಲಿಂಗ ಇದೆ ಅಲ್ಲಿ. ಸೊ ಅದನ್ನು ಮುಸ್ಲಿಮರ ಅತಿಕ್ರಮಣ ಮಾಡಿಕೊಂಡು ಇವತ್ತು ದರ್ಗಾ ಮಾಡ್ಕೊಂಡಿದ್ದಾರೆ, ಉರುಸ್ ಮಾಡ್ತಾರೆ. ಸೊ ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅತಿಕ್ರಮಣ ಮಾಡಿಕೊಂಡಿದ್ದಾರೆ. ಸೊ ಅದರ ವಿರುದ್ಧ ಈಗ ಅಲ್ಲಿ ರಾಘವ ಚೈತನ್ಯ ಈಶ್ವರದ ಲಿಂಗ ಮೇಲೆ 2 ವರ್ಷದ ಹಿಂದೆ ಮಲಮೂತ್ರ ಮಾಡಿದರು. ಸೊ ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಸಂಘರ್ಷ ಆಯಿತು. ಸೊ ನನಗೆ ಒಳಗಡೆ ಪ್ರವೇಶನೇ ಬಿಡಲಿಲ್ಲ, ಬ್ಯಾನ್ ಮಾಡಿದರು. ಕಲಬುರಗಿಯ ಬಾರ್ಡರ್ನಲ್ಲೇ ನನಗೆ ತಡೆದು ಬ್ಯಾನ್ ಮಾಡಿದ್ದಾರೆ. ಮತ್ತು ಅಲ್ಲಿ ಮುಸ್ಲಿಂ ಗುಂಡಾಗಳು, ಮುಸ್ಲಿಂ ಕಿಡಿಗೇಡಿಗಳು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, SP ಗೆ ಕಲ್ಲೆಸೆದಿದ್ದಾರೆ, DC ಗೆ ಓಡಿಸಿದ್ದಾರೆ ಅಲ್ಲಿಂದ. ಸೊ ಮಾಡಿದಂಥವರು ಅಲ್ಲಿಯ ಮುಸ್ಲಿಂ ಕಿಡಿಗೇಡಿಗಳು ಅವರೇ ಮಲಮೂತ್ರ ಮಾಡಿ ಅದಕ್ಕೆ ಹಿಂದೂ ಸಮಾಜ ನಾವು ಪ್ರತಿಭಟನೆ ಮಾಡೋಕ್ಕೆ ಬಂದರೆ ಇವರು ಗಲಾಟೆ ಮಾಡ್ತಾರೆ. ಸೊ ಆ ಗಲಾಟೆ ಮಾಡಿದಂಥ ಕಿಡಿಗೇಡಿಗಳದ್ದು ಗೂಂಡಾ ಮುಸ್ಲಿಮರ ಕೇಸನ್ನು ವಾಪಸ್ ತಗೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದರೆ ಪೊಲೀಸ್ ಇಲಾಖೆ ಯಾತಕ್ಕಿರೋದು? ಪೊಲೀಸರಿಗೆ ನಾಳೆ ಪೊಲೀಸರ ನೈತಿಕತೆಯನ್ನೇ ನೀವು ಹಾಳು ಮಾಡ್ತಾ ಇದ್ದೀರಿ, ಅವರ ಧೈರ್ಯವನ್ನೇ ಹಾಳು ಮಾಡ್ತಾ ಇದ್ದೀರಿ. ಸೊ ಇವತ್ತು ನಾಳೆ ಅಂತ ಏನಾದರೂ ಗಲಭೆ ಆಯ್ತಂದ್ರೆ ನಾವು ಅರೆಸ್ಟ್ ಮಾಡ್ತೀವಿ, ಕೇಸ್ ಹಾಕ್ತೀವಿ, ಜೈಲ್ಗೆ ಹಾಕ್ತೀವಿ, ಇವರು ಕೇಸನ್ನು ವಾಪಸ್ ತಗೊಳ್ತಾರೆ. ನಾವು ಅರೆಸ್ಟ್ ಮಾಡೋದು ಬೇಡ, ಕೇಸು ಹಾಕೋದು ಬೇಡ ಅಂತನ್ನುವಂಥ ಮಾನಸಿಕತೆ ಸ್ಟಾರ್ಟ್ ಆಗತ್ತೆ. ಸೊ ಈ ರೀತಿಯ ಕಿಡಿಗೇಡಿಗಳದ್ದು, ಗುಂಡಾಗಳದ್ದ ಕೇಸನ್ನು ವಾಪಸ್ ತಗೊಳ್ಳುವಂಥ ಸರಿಯಲ್ಲ, ಖಂಡನೀಯವಾದ್ದು. ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾವು PIL ಹಾಕಿ ಇದನ್ನು ರದ್ದು ಮಾಡಿಸುವಂಥದ್ದು ನಾವು ನಿರ್ಧಾರವನ್ನು ಮಾಡಿದ್ದೀವಿ.